ಸಿಟಿಯಲ್ಲಿ ಇರುವ ಒಂದು ಪ್ರೈವೇಟ್ ಹಾಸ್ಟೆಲ್ ಅದು. ಸಾಫ್ಟ್ವೇರ್ ಶ್ರಾವ್ಯ ಬಾಲ್ಕನಿಯಲ್ಲಿ ನಿಂತುಕೊಂಡು ಹಳ್ಳಿಯಲ್ಲಿರುವ ತನ್ನ ಅಕ್ಕಳಾದ ಸಂಧ್ಯನ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ಲು. ಇದು 10ನೇ ಸಲ ನಾನ್ ನಿನ್ಗೆ ಫೋನ್ ಮಾಡೋದು. ಅದು ಹೇಳಲಿಕ್ಕೆ ನನಗೆ ಫೋನ್ ಮಾಡಿದ ತಂಗಿ? ಅದಲ್ಲಕ್ಕ, ಯಾವಾಗ ಕಾಲ್ ಮಾಡಿದ್ರು ಯಾರಾದ್ರೂ ಒಬ್ರು ಫೋನ್ನ ತೆಗಿತಾರೆ. ಒಬ್ರು ಹೇಳ್ತಾರೆ ಅಕ್ಕ ಅಡಿಗೆ ಕೆಲಸ ಮಾಡ್ತಿದ್ದಾಳೆ ಅಂತ, ಇನ್ನೊಂದ್ಸಲ ಫೋನ್ ಮಾಡಿದಾಗ ಅಕ್ಕ ಬಟ್ಟೆ ಒಗಿತಾ ಇದ್ದಾಳೆ ಅಂತ, ಇವಾಗ ಫೋನ್ ಮಾಡಿದಾಗ ಅಕ್ಕ ಗಿಡಗಳಿಗೆ ನೀರ್ ಹಾಕ್ತಾ ಇದ್ದಾಳೆ ಅಂತ. ಹೀಗೆ ಯಾರಾದ್ರೂ ಒಬ್ರು ಏನಾದ್ರೂ ಹೇಳ್ತಾನೆ ಇರ್ತಾರೆ. ಹೀಗೆ ಯಾವಾಗ್ಲೂ ನೀನ್ ಏನಾದ್ರೂ ಒಂದು ಮಾಡ್ತಾನೆ ಇರ್ತೀಯಾ? ಹೌದಮ್ಮ, ಅವ್ರು ಹೇಳಿದೆಲ್ಲ ನಿಜಾನೇ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಮಾಡ್ತಾನೆ ಇರ್ತೀನಿ. ಕೆಲಸ ಮಾಡುವಾಗ ಹಗಲು ಹೋಗಿ ರಾತ್ರಿ ಬರುತ್ತೆ, ರಾತ್ರಿ ಹೋಗಿ ಹಗಲೇ ಬಂದ್ಬಿಡುತ್ತೆ. ಹೌದಾ? ಆದ್ರೆ ನಾನಿಲ್ಲಿ ಸೂರ್ಯ ಹೋದ್ಮೇಲೆ ಚಂದ್ರ ಬರ್ತಾನೆ, ಚಂದ್ರ ಹೋದ್ಮೇಲೆ ಸೂರ್ಯ ಬರ್ತಾನೆ ಅನ್ಕೊಂಡಿದ್ದೆ. ಇಂಥ ಮಾತೆಲ್ಲ ಮಾತಾಡ್ಬೇಡ. ಯಾಕೆ ಫೋನ್ ಮಾಡ್ದೆ ಅಂತ ಮೊದಲು ಹೇಳು. ನನಗೆ ಒಳಗೆ ತುಂಬಾ ಕೆಲಸ ಇದೆ. ಸಗಣಿ ತೆಗಿಯೋದು, ಹಸುವಿನಿಂದ ಹಾಲು ಕರಿಯೋದು, ಹೂಗಿಡಗಳಿಗೆ ನೀರ್ ಹಾಕೋದು, ಅಮ್ಮನ ಜೊತೆ ಸೇರ್ಕೊಂಡು ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದು. ಕಷ್ಟ ಅಂತ ಯಾರಾದ್ರೂ ಹೇಳಿದ್ರೆ ಡಬ್ಬಿಯಿಂದ ಹಣ ತೆಗೆದು ಕೊಡೋದು. ಅಷ್ಟೇನಾ ಅಕ್ಕ? ಇನ್ನೇನಾದ್ರೂ ಇದೆಯಾ? ಹೌದಮ್ಮ, ನಾನ್ ಮಾಡೋ ಕೆಲಸ ನಿನ್ಗೆ ತಮಾಷೆಯಾಗಿ ಕಂಡ್ರು ಕೂಡ ನನಗೆ ಈ ಕೆಲಸನೇ ಸಮಾಧಾನ ಮತ್ತು ನೆಮ್ಮದಿ ತರೋದು. ಹೀಗೇನೆ ನಾನು ನನ್ನ ಸಮಯನ ಕಳಿಯೋದು. ಇದ್ನ ಕಾಲ ಕಳಿಯೋದು ಅಂತ ಹೇಳೋದಿಲ್ಲ ಅಕ್ಕ, ಇದ್ನ ಕೆಲ್ಸ ಅಂತ ಹೇಳ್ತಾರೆ. ಸಮಯ ಕಳಿಯೋದು ಅಂದ್ರೆ ಮೊಬೈಲಲ್ಲಿ ರೀಲ್ಸ್ಗಳನ್ನ ನೋಡ್ಕೊಂಡು, ಹಾಡ್ ಕೇಳ್ಕೊಂಡು, ವಿಡಿಯೋಗಳನ್ನ ನೋಡೋದು, ನ್ಯೂಸ್ಗಳನ್ನ ಕೇಳೋದು, ಸೀರಿಯಲ್ಗಳನ್ನ ನೋಡೋದು, ಹೀಗೆ ತುಂಬಾ ಇದೆ ಅಕ್ಕ. ಅದಕ್ಕೇನೆ ನಿನ್ಗೆ ಸ್ಮಾರ್ಟ್ ಫೋನ್ ತೆಗೆದು ಕೊಡ್ತೀನಿ ಅಂತ ಹೇಳಿದ್ರೆ ಸಣ್ಣ ಫೋನ್ ತಗೊಂಡೆ. ಇಲ್ಲಿ ನೋಡಮ್ಮ, ನಾನು ಹೀಗೇನೆ ಇರೋದು. ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ ತಾನೆ? ಸರಿ ಆಯ್ತು, ಫೋನ್ ಇಡು. ಹೀಗೆ ಸಂಧ್ಯಾ ಹೇಳಿ ಶ್ರಾವ್ಯಳಿಗೆ ಸಮಾಧಾನವನ್ನು ಮಾಡಿ ಸಂಧ್ಯಾ ಫೋನನ್ನು ಕಟ್ ಮಾಡಿದ್ಲು. ನನಗೆ ಒಳ್ಳೆ ಅಕ್ಕ ಸಿಕ್ಕಿದಾಳೆ. ನನಗೆ ಇಲ್ಲಿ ಸ್ಯಾಲ್ರಿ ಜಾಸ್ತಿಯಾಗಿ ನಾನು ಮೇಲಕ್ಕೆ ಹೋಗ್ತಾ ಇದ್ರೆ ನನ್ನ ಅಕ್ಕ ಮಾತ್ರ ಹಳ್ಳಿಯಲ್ಲಿ ಹಸು ಆಡು ಅಂತ ಮೇಯಿಸ್ಕೊಂಡು ಜೀವನ ಕಳೀತಿದ್ದಾಳೆ. ಇದೆಲ್ಲ ನನ್ನ ಅಕ್ಕನಿಗೆ ಸರಿಯಾದ ಸಮಯ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಆವಾಗ ಅವಳಿಗೆ ತೋರಿಸ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಗಡೆ ಹೋದ್ಲು. ಸಂಧ್ಯಾ ಕಾಲನ್ನು ಕಟ್ ಮಾಡಿ ಹೊರಗಡೆ ಇರುವ ಹೂಗಿಡಗಳ ಬಳಿ ಬಂದ್ಲು. ಚೆನ್ನಾಗಿ ಬೆಳೆದಿರುವ ಹೂಗಳನ್ನು ನೋಡಿ, ಇವತ್ತು ನೀವೆಲ್ಲರೂ ಸುಂದರವಾಗಿ ಬೆಳೆದಿದ್ದೀರಾ, ಎಲ್ಲರೂ ಮುದ್ದಾಗಿ ಕಾಣ್ತಾ ಇದ್ದೀರಾ. ಅದಕ್ಕೆಂತ ಹೇಳಿ ನಿಮ್ನ ಕುಯ್ಯದೇ ಇರಲ್ಲ, ಖಂಡಿತ ಕುಯ್ತೀನಿ. ನಿಮ್ಮನ್ನು ಮಾಲೆ ಮಾಡಿ ಮಾಲತಿ ಕೈಯಲ್ಲಿ ಕೊಡ್ತೀನಿ. ಅಲ್ಲಿ ಹೋಗಿ ನೀವು ಸಂತೋಷವಾಗಿರಿ. ಹೀಗೆ ಮಾತಾಡ್ತಾ ಇರುವಾಗ ಮನೆ ಮುಂದೆ ಸುಜಾತ ಬಂದ್ಲು. ಅಮ್ಮ ಸಂಧ್ಯಾ, ಎಲ್ಲಮ್ಮ ಇದ್ದೀಯಾ? ಹಾಗೆ ಕರಿತಾ ಇರುವಾಗ ಸಂಧ್ಯಾ ಮನೆ ಮುಂದೆ ಬಂದ್ಲು. ಏನ್ ಚಿಕ್ಕಮ್ಮ, ಇಲ್ಲಿಗೆ ಬಂದಿದ್ದೀರಾ? ಊರಿಂದ ಸಂಬಂಧಿಕರು ಬಂದಿದ್ದಾರೆ. ಸ್ವಲ್ಪ ಹೊತ್ತು ಅವರಿಗೆ ಕತೆಗಳನ್ನ ಹೇಳಿ ತಮಾಷೆ ಮಾಡಿ ನಗ್ಸಮ್ಮ. ಬರ್ತೀನಿ ಚಿಕ್ಕಮ್ಮ, ನೀವು ಹೋಗಿ ಹೂಗಳನ್ನು ಕುಯ್ದು ಮಾಲತಿಗೆ ಕೊಟ್ಬಿಟ್ಟು ಆಮೇಲೆ ಬರ್ತೀನಿ. ಮರಿಬೇಡಮ್ಮ. ಏನು ಮರೆಯೋದಿಲ್ಲ ಚಿಕ್ಕಮ್ಮ, ನೀವು ಹೋಗಿ, ನಾನು ಹಿಂದೆನೆ ಬರ್ತೀನಿ. ಹಾಗೆ ಹೇಳಿದಾಗ ಸುಜಾತ ಅಲ್ಲಿಂದ ಹೊರಟು ಹೋದ್ಲು. ಹೀಗೆ ಸ್ವಲ್ಪ ಸಮಯದ ನಂತರ ಕುಯ್ದ ಹೂಗಳನ್ನು ತೆಗೆದುಕೊಂಡು ಮಾಲತಿ ಬಳಿ ಬಂದ್ಲು ಸಂಧ್ಯಾ. ಪ್ರತಿದಿನ ಯಾಕೆ ಸಂಧ್ಯಾ? ನೀವು ಮದ್ವೆ ಆದವ್ರಲ್ವಾ, ಹೂನ ಯಾಕೆ ಬೇಡ ಅಂತ ಹೇಳ್ತೀರಾ? ತಗೊಳ್ಳಿ. ಹೀಗೆ ಸಂಧ್ಯಾಳ ಮಾತು ಕೇಳಿ ಮಾಲತಿಗೆ ನಾಚಿಕೆ ಆಯಿತು. ನಾನು ಸುಜಾತ ಮನೆಗೆ ಹೋಗ್ತಾ ಇದ್ದೀನಿ, ನಾಳೆನೇ ಬರೋದು. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಹಾಸ್ಟೆಲಲ್ಲಿ ತನ್ನ ಬೆಡ್ಡಿನ ಮೇಲೆ ದೊಡ್ಡ ಟಿವಿಯನ್ನು ನೋಡಿ ಶ್ರಾವ್ಯ ಹೆಮ್ಮೆ ಪಡ್ತಾ ಇದ್ಲು. ಈ ಟಿವಿನ ತಗೊಂಡು ನಾನು ನನ್ನ ಮನೆಗೆ ಹೋಗ್ತೀನಿ. ಇದನ್ನ ನೋಡಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಇದನ್ನ ನೋಡಿ ಎಲ್ಲರೂ ಟಿವಿ ನನಗೆ ಅಂತ ಹೇಳ್ತಾರೆ. ಹಾಗೆ ಮಾಡ್ತೀನಿ, ಹೋಗ್ತೀನಿ ಊರಿಗೆ. ಹಾಗೆ ಹೇಳಿ ಶ್ರಾವ್ಯ ಸಿಟಿಯಿಂದ ಮನೆಗೆ ಹೋದ್ಲು. 2-3 ಗಂಟೆ ಕಳೆಯಿತು. ಕತ್ತಲು ದಾರಿಯಲ್ಲಿ ಬೆಳಕನ್ನು ಕಂಡಾಗ ಸಂಧ್ಯಾ ಮನೆಯಿಂದ ಹೊರಗಡೆ ಬಂದ್ಲು. ಶ್ರಾವ್ಯ ಆಟೋದಿಂದ ಇಳಿದ್ಲು. ಹಾಯ್ ಅಕ್ಕ. ತಂಗಿನ ನೋಡಿ ಸಂಧ್ಯಾ ಸಂತೋಷಪಟ್ಲು. ಆಟೋ ಹತ್ತಿರ ಬಂದು, ಹಾಯ್ ತಂಗಿ, ಚೆನ್ನಾಗಿದ್ದೀಯಾ? ಫೈನ್ ಸಿಸ್ಟರ್, ಆಟೋದವನಿಗೆ ದುಡ್ಡು ಕೊಡು. ಹಾಗೆ ಹೇಳಿ ಶ್ರಾವ್ಯ ತಾನು ತಂದಿದ್ದ ಟಿವಿಯನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು. ಸಂಧ್ಯಾ ಆಟೋದವನಿಗೆ ದುಡ್ಡನ್ನು ಕೊಟ್ಟು ಮನೆಯೊಳಗೆ ಹೋದ್ಲು. ತಂಗಿ, ಊಟ ಮಾಡಕ್ಕೆ ಏನ್ ಮಾಡ್ಲಿ? ಏನು ಬೇಡ ಸಿಸ್ಟರ್, ಇಬ್ಬರಿಗೋಸ್ಕರ ನಾನು ಬಿರಿಯಾನಿ ತಂದಿದ್ದೀನಿ, ಬಾ ತಿನ್ನೋಣ. ನಿನಗೆ ಗೊತ್ತು ತಾನೆ ನಾನು ಹೊರಗಿನ ಫುಡ್ ತಿನ್ನಲ್ಲ ಅಂತ. ಅಷ್ಟೊಂದು ಹಣವನ್ನು ಕೊಟ್ಟು ಅಲ್ಲಿಂದ ತರುವಂತ ಅವಶ್ಯಕತೆ ಏನೇಳು?
ನನಗೆ ಹೇಳಿದ್ರೆ ನಾನೇ ಮನೆಯಲ್ಲಿ ಮಾಡ್ತಾ ಇದ್ದೆ ತಾನೆ. ಅಕ್ಕ, ಯಾವಾಗ್ಲೂ ಮನೆ ಊಟನೇ ತಿನ್ಬಾರ್ದು, ಪದೇ ಪದೇ ಹೊರಗಿನ ಊಟ ಕೂಡ ತಿನ್ಬೇಕು. ಅದಿರ್ಲಿ, ಈ ಬಾಕ್ಸ್ ಅಲ್ಲಿ ಏನಿದೆ ಹೇಳು. ಬಾಕ್ಸ್ ಮೇಲೆ ಕಾಣಿಸ್ತಾ ಇದೆ, ನೀನು ಕೆಲ್ಸ ಮಾಡಿ ಆ ಹಣದಲ್ಲೇ ಏನ್ ತಂದಿದೀಯಾ ಅಂತ. ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಬಿರಿಯಾನಿಯನ್ನು ತಿಂದ್ರು. ರಾತ್ರಿ 9 ಗಂಟೆ ಆಯಿತು. ಪಕ್ಕದ ಮನೆಯವರು ಬಂದು ಸಂಧ್ಯಾ ಮನೆಯಲ್ಲಿ ಕೂತ್ರು. ಅವರೆಲ್ಲರೂ ಜೊತೆಗೂಡಿ ಮಾತಾಡ್ಕೊಂಡು ನಗ್ತಾ ಇದ್ರು. ಅವರನ್ನು ನೋಡಿ ಶ್ರಾವ್ಯ, ಏನ್ ಮಾತಾಡೋದಾದ್ರೂ ಇವತ್ತೊಂದಿನನೇ, ನಾಳೆಯಿಂದ ನಿಮಗೆಲ್ಲ ಟಿವಿ ತೋರಿಸ್ತೀನಿ ಹಾಗೆ ಹೇಳಿ ನಿದ್ರೆ ಮಾಡಿದ್ರು. ಮರುದಿನ ಶ್ರಾವ್ಯ ಮನೆಯಲ್ಲಿ ಟಿವಿಯನ್ನು ಹಾಕಿದ್ಲು. ಜೋರಾಗಿ ಸೌಂಡ್ ಹಾಕಿದ್ಲು. ಆ ಶಬ್ದ ಕೇಳಿ ಪಕ್ಕದ ಮನೆಯವರು ದಾರಿಯಲ್ಲಿ ಹೋಗ್ತಾ ಇರುವವರು ಸಂಧ್ಯನ ಮನೆಗೆ ಬಂದ್ರು. ಬನ್ನಿ ಬನ್ನಿ, ಎಲ್ರು ಬಂದು ಇಲ್ಲಿ ಕೂತ್ಕೊಳ್ಳಿ ಹಾಗೆ ಹೇಳಿದಾಗ ಎಲ್ಲರೂ ಬಂದು ಮನೆಯೊಳಗೆ ಕೂತ್ಕೊಂಡ್ರು. ಟಿವಿಯಲ್ಲಿ ಹಾಡು ಬರ್ತಾ ಇತ್ತು, ಫಿಲಂ ಬರ್ತಾ ಇತ್ತು, ಅದರಲ್ಲಿ ಕಾಮಿಡಿ ಕೂಡ ಆಗ್ತಾ ಇತ್ತು. ಅದನ್ನು ನೋಡಿ ಎಲ್ಲರೂ ನಗ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು. ಆಗ ಹೊರಗಿನಿಂದ ಸಂಧ್ಯಾ ಮನೆಯೊಳಗೆ ಬಂದ್ಲು. ಮನೆ ಮುಂದೆ ಇರುವ ಜನರನ್ನು ನೋಡಿ ಗೊಂದಲ ಪಡುತ್ತಾ, ಇದೇನು ಮನೆ ಮುಂದೆ ಇಷ್ಟು ಜನ ಇದ್ದಾರೆ, ನನ್ನ ಸಿಟಿ ತಂಗಿ ಏನಾದ್ರೂ ಮಾಡ್ಬಿಟ್ಲಾ, ಅಯ್ಯೋ ದೇವ್ರೇ ಹಾಗೆ ಹೇಳಿ ಮನೆಯೊಳಗೆ ಬಂದ್ಲು. ದೊಡ್ಡ ಟಿವಿ, ಅದರಿಂದ ಹಾಡುಗಳು ಬರ್ತಾ ಇತ್ತು. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಸಂಧ್ಯಾ ತಕ್ಷಣ ತಂಗಿಯನ್ನು ಕರ್ಕೊಂಡು ಈಚೆಗೆ ಬಂದ್ಲು. ಏನೇ ಇದು? ಇದು ಕಾಳ ಕಳಿಯೋದಕ್ಕ? ಯಾವಾಗ ನೋಡಿದ್ರು ಯಾರ ಜೊತೆ ಆದ್ರೂ ಕೂತ್ಕೊಂಡು ಏನಾದ್ರೂ ಒಂದು ಮಾತಾಡ್ಕೊಂಡೇ ಇರ್ತೀಯಾ? ನೀನು ಹೋಗಿ ಅವ್ರ ಜೊತೆ ಕೂತ್ಕೋ, ನೀನ್ ಕೂಡ ಕೂತಲ್ಲಿಂದ ಅಲ್ಗಾಡೋದಿಲ್ಲ. ಮಳೆ ಬಂದು ನೀರು ಒಳಗೆ ಬಂದ್ರೂ ಕೂಡ ಗೊತ್ತಾಗೋದಿಲ್ಲ. ಈ ಟಿವಿ ಎಲ್ಲ ಬೇಡ ಕಣೆ, ನನ್ ಮಾತ್ ಕೇಳು. ಇದು ಮೊದ್ಲೇ ಬೇಸಿಗೆ ಕಾಲ, ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅಂತ ಮನೆ ಒಳಗೆ ಕರೆಂಟ್ ಕೂಡ ಹಾಕದೆ ಹೊರಗಡೆ ಮರದ ಕೆಳಗೆ ಕೂತ್ಕೊಳ್ತಾ ಇದ್ದೆ. ಇವಾಗ ಟಿವಿ, ಅಯ್ಯೋ ದೇವ್ರೇ ಹೀಗೆ ಸಂಧ್ಯಾ ಭಯಪಡ್ತಾ ಇದ್ಲು. ಅದನ್ನು ನೋಡಿ ಶ್ರಾವ್ಯ ನಗ್ತಾ ಇದ್ಲು. ಹೋಗಮ್ಮ, ಹೋಗಿ ಆ ಟಿವಿನ ಆಫ್ ಮಾಡು. ಆಫ್ ಮಾಡಿದ್ರೆ ಅವರೆಲ್ಲ ಒಪ್ಪದಿಲ್ಲಕ್ಕ, ಬೇಕಾದ್ರೆ ನಿನಗೆ ಟ್ರಯಲ್ ತೋರಿಸ್ತೀನಿ ಬಾ ಹಾಗೆ ಹೇಳಿ ಸಂಧ್ಯಾನ ಕರ್ಕೊಂಡು ಟಿವಿ ಹತ್ರ ಬಂದ್ಲು ಶ್ರಾವ್ಯ. ಎಲ್ಲರೂ ಟಿವಿಯನ್ನು ತುಂಬಾ ಶ್ರದ್ಧೆಯಿಂದ ನೋಡ್ತಾ ಇದ್ರು. ಶ್ರಾವ್ಯ ಟಿವಿನ ಆಫ್ ಮಾಡಿದ್ಲು. ಅಷ್ಟೇ, ಟಿವಿ ನೋಡ್ತಾ ಇರೋರೆಲ್ಲ ಕೋಪದಿಂದ ಏ ಅಂತ ಜೋರಾಗಿ ಕಿರ್ಚಿದ್ರು. ಆ ಶಬ್ದಕ್ಕೆ ಅಕ್ಕ ತಂಗಿ ಇಬ್ರು ನಡಗಿ ಹೋದ್ರು. ಪ್ರಾಬ್ಲಮ್ ಏನಿಲ್ಲ, ಇವಾಗ ನಾನ್ ಟಿವಿ ಹಾಕ್ತೀನಿ, ಯಾರು ಟೆನ್ಷನ್ ಆಗ್ಬೇಡಿ ಹಾಗೆ ಹೇಳಿ ಸ್ವಲ್ಪ ಸಮಯದ ಬಳಿಕ ಟಿವಿನ ಆನ್ ಮಾಡಿದ್ಲು. ಆ ನಂತರ ಎಲ್ಲರೂ ಸಂತೋಷದಿಂದ ಟಿವಿಯನ್ನು ನೋಡ್ತಾ ಇದ್ರು. ಅಕ್ಕ, ಇವಾಗ ನೀನ್ ಏನ್ ಹೇಳಿದ್ರು ಅವ್ರು ಕೇಳೋದಿಲ್ಲ ನೋಡು. ಅಯ್ಯೋ ದೇವ್ರೇ, ಹೀಗೆ ಆದ್ರೆ ತುಂಬಾ ಕಷ್ಟ ಹಾಗೆ ಹೇಳಿ ಅಲವೇನಿ ಬಳಿ ಬಂದ್ಲು. ಅಲವೇನಿ, ನಿಮ್ಮ ಅತ್ತೆನ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಬಾರೆ ಹೋಗಿ ಬರೋಣ. ಬದುಕಿದ್ರೆ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲದಿದ್ರೆ ಕಾಡಿಗೆ ತಗೊಂಡೋಗ್ತೀನಿ ಹಾಗೆ ಹೇಳಿದಾಗ ಸಂಧ್ಯಾ ಏನು ಮಾತನಾಡದೆ ಮಂಜುಳಾ ಬಳಿ ಬಂದ್ಲು. ಮಂಜುಳಾ ಅತ್ತಿಗೆ, ನಿಮ್ ಮಗನಿಗೆ ಲಂಚ್ಗೆ ಟೈಮ್ ಆಗ್ತಿದೆ, ಬಾಕ್ಸ್ನ ರೆಡಿ ಮಾಡಲ್ವಾ? ಇವತ್ತೊಂದಿನ ಊಟ ಮಾಡೋದಿದ್ರೆ ಏನಾಗಲ್ಲ ಕಣೆ, ಹಾಗೆ ಬೇಕಂದ್ರೆ ನಿಮ್ಮ ಅಣ್ಣ ಅಡಿಗೆ ಮಾಡಿ ತಗೊಂಡೋಗಿ ಕೊಡ್ಲಿ ಹಾಗೆ ಹೇಳಿದಾಗ ಸಂಧ್ಯಾ ಸುತ್ತಾ ಇರುವ ಫ್ಯಾನ್ ಅನ್ನು, ಓಡ್ತಾ ಇರುವ ಟಿವಿಯನ್ನು ನೋಡಿ ಚಿಂತೆ ಮಾಡ್ಕೊಂಡು ನಿಂತಿದ್ಲು. ಅವರನ್ನು ಹೇಗೆ ಮನೆಯಿಂದ ಓಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಟಿವಿಯಲ್ಲಿ ಒಂದು ದೊಡ್ಡ ಹುಲಿ ಹೋಗ್ತಾ ಇರುವುದನ್ನು ಸಂಧ್ಯಾ ನೋಡಿದ್ಲು. ಅಯ್ಯಯ್ಯೋ, ಹುಲಿ ಬರ್ತಾ ಇದೆ, ಇಲ್ಲಿದ್ರೆ ಸರಿಯಾಗಲ್ಲ, ಎಲ್ಲರೂ ತಪ್ಪಿಸ್ಕೋಬೇಕು. ಅದ್ರ ಬಾಯಿಗೆ ಯಾರು ಸಿಕ್ತಾರೋ ಅವ್ರನ್ನ ತಿನ್ಬಿಡುತ್ತೆ, ದೊಡ್ಡ ಹುಲಿ, ಅಯ್ಯೋ ಎಲ್ಲರೂ ಓಡಿ ಓಡಿ ಹೀಗೆ ಸಂಧ್ಯಾ ಭಯದಿಂದ ಕಿರ್ಚಿದಾಗ ಸುಂದರಂ ಎನ್ನುವ ರೈತ ಕೈಯಲ್ಲಿ ಒಂದು ಕೋಲನ್ನು ಹಿಡಿದುಕೊಂಡು ಆವೇಶದಿಂದ ಟಿವಿಯಲ್ಲಿರುವ ಹುಲಿಯನ್ನು ನೋಡಿ ಜೋರಾಗಿ ಟಿವಿಗೆ ಹೊಡೆದ. ಅಷ್ಟೇ, ಟಿವಿ 2 ಭಾಗವಾಯಿತು. ಅದನ್ನು ನೋಡಿ ಸಂಧ್ಯಾ ಸಂತೋಷಪಟ್ಲು. ಶ್ರಾವ್ಯ ಮಾತ್ರ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೋಡ್ತಾ ಇದ್ಲು. ತಂಗಿ, ನೀನ್ ಈ ಪ್ರಪಂಚದಲ್ಲಿ ಈ ಆಡಂಬರ ಜೀವನವನ್ನು ನನಗೆ ತೋರಿಸಿದ್ರೆ ನಾನ್ ಮಾತ್ರ ಈ ಜೀವನಕ್ಕೆ ಬಗ್ಗಲ್ಲ. ನಾನು ಯಾವಾಗ್ಲೂ ಈ ಹಳ್ಳಿ ಪದ್ಧತಿಗೆನೆ ಸರಿಯಾಗೋದು, ಯಾವಾಗ್ಲೂ ಎಲ್ಲರ ಜೊತೆ ಸಂತೋಷದಿಂದ ಆರೋಗ್ಯವಾಗಿಯೇ ಇರ್ತೀನಿ ಹಾಗೆ ಹೇಳಿದಾಗ ಶ್ರಾವ್ಯ ಏನು ಮಾತನಾಡದೆ ಮರುದಿನನೇ ಅಲ್ಲಿಂದ ಸಿಟಿಗೆ ಹೊರಟೋದ್ಲು. ಪ್ರೈವೇಟ್ ಜೂನಿಯರ್ ಕಾಲೇಜಲ್ಲಿ MBBS ಸೆಕೆಂಡ್ ಇಯರ್ ಓದ್ತಾ ಇರುವ ಗಣೇಶ್ ಗಾರ್ಡನ್ ನಲ್ಲಿರುವ ಹೂಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದ. ಅದನ್ನು ನೋಡಿ ಉಳಿದ ಸ್ಟೂಡೆಂಟ್ಸ್ ನಗ್ತಾನೆ ಇದ್ರು. ಗಣೇಶಿಗೆ ಕೋಪ ಬಂತು. ಒಂದು ಗುಲಾಬಿಯನ್ನು ಕಿತ್ತು ಕೆಳಗೆ ಹಾಕಿದ.
ಆಗ ಅವನ ಮುಂದೆ ಜೂನಿಯರ್ ಲೆಕ್ಚರರ್ ಆದ ಧರಣಿ ಕೋಲನ್ನಿಟ್ಕೊಂಡ್ ಬಂದ್ರು. ಗಣೇಶ್, ನಿನಗೆ ಕೊಟ್ಟಿರುವ ಪನಿಷ್ಮೆಂಟ್ ಏನು? ನೀನ್ ಮಾಡ್ತಾ ಇರುವ ಕೆಲಸ ಏನು? ಮೇಡಮ್, ನೀವು ನನಗೆ ಗಾರ್ಡನ್ ನಲ್ಲಿರುವ ಗಿಡಗಳಿಗೆ ನೀರು ಹಾಕು ಅಂತ ಪನಿಷ್ಮೆಂಟ್ ಕೊಟ್ರಿ, ಆದ್ರೆ ಉಳಿದ ಸ್ಟೂಡೆಂಟ್ ನನ್ನ ನೋಡಿ ನಗ್ತಾ ಇದ್ದಾರೆ. ಹಾಗೆ ಗಣೇಶ್ ಕೋಪದಿಂದ ಉತ್ತರ ಹೇಳುವಾಗ ಧರಣಿಗೆ ತುಂಬಾನೇ ಕೋಪ ಬಂತು. ಕೈಯಲ್ಲಿದ್ದ ಕೋಲಲ್ಲಿ ಸಿಕ್ಕಾಪಟ್ಟೆ ಹೊಡೆದ್ಲು. ಅದನ್ನು ನೋಡಿ ಭಯದಿಂದ ಉಳಿದ ಸ್ಟೂಡೆಂಟ್ ಅಲ್ಲಿಂದ ಹೊರಟೋದ್ರು. ಆಗ ಅಲ್ಲಿಗೆ ಪ್ರಣೀತಾ ಲೆಕ್ಚರರ್ ಬಂದು ಧರಣಿ ಕೈಯಲ್ಲಿರುವ ಕೋಲನ್ನು ಕಿತ್ತು, ಗಣೇಶ್, ಗೋ ಟು ಕ್ಲಾಸ್ ರೂಮ್. ನೋ ಮೇಡಮ್, ಐ ಆಮ್ ಗೋಯಿಂಗ್ ಟು ಪ್ರಿನ್ಸಿಪಲ್ ರೂಮ್. ಹಾಗೆ ಹೇಳಿ ಗಣೇಶ್ ಅಲ್ಲಿಂದ ಹೊರಟೋದ. ನೋಡಿದ್ರ ಮೇಡಮ್, ಆ ಹುಡುಗನಿಗೆ ಇರುವಂತಹ ಅಹಂಕಾರ? ಧರಣಿ, ಇದು ಕಾಲೇಜ್, ನಾವಿಲ್ಲಿ ಲೆಕ್ಚರರ್ಸ್. ನಾವು ಅವರಿಗೆ ಪಾಠ ಹೇಳಿಕೊಡ್ಲಿಕ್ಕೆ ಬರೋದು. ಅದ್ಬಿಟ್ಟು ಗಂಡನ್ ಮೇಲೆ ಇರೋ ಕೋಪನ ಮಕ್ಕಳ ಮೇಲೆ ತೀರಿಸ್ಕೊಳಕ್ಕಲ್ಲ. ಅದಲ್ಲ ಪ್ರಣೀತಾ, ಅವನು ಏನ್ ಮಾಡ್ದ ಅಂತ ಗೊತ್ತಾಯ್ತಾ? ಚೆನ್ನಾಗಿರುವ ಗುಲಾಬಿನ ಕಿತ್ತು ಕೆಳಗಾಗ್ತಿದ್ದಾನೆ. ಧರಣಿ, ಅದು ಹೂವು, ಅದು ಬೆಳಿಲಿಕ್ಕೆ ಅಂತ ತಾನೆ ಪ್ರಣತಿ ಅದನ್ನ ನೆಟ್ಟಿರೋದು. ನಿಜನೇ ಧರಣಿ, ಆದ್ರೆ ಹಾಗೆ ಹೇಳ್ತಾ ಇರುವಾಗ ಸ್ಟೂಡೆಂಟ್ಸ್ ಗಣೇಶ್ ಅವರ ಬಳಿ ಬಂದು, ಮೇಡಮ್, ನಿಮ್ನ ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಧರಣಿ ಪ್ರಿನ್ಸಿಪಲ್ ರೂಮಿಗೆ ಬಂದ್ಲು. ಏನಾಯ್ತು ಧರಣಿ ಅವರೇ, ನಿಮ್ಗೆ ದಿನದಿಂದ ದಿನಕ್ಕೆ ನಿಮ್ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಗೊತ್ತು ಸರ್, ಆದ್ರೆ ನಾನು ಸ್ಟೂಡೆಂಟ್ಸ್ ಒಳ್ಳೇದಿಕ್ಕೇನೆ ಇದನ್ನೆಲ್ಲ ಮಾಡ್ತಾ ಇರೋದು. ಏನು ಒಳ್ಳೇದ್ ಧರಣಿ? ಮೊನ್ನೆ ಅಜಯ್ ಕೀರ್ತಿಗೆ ಸರಿಯಾಗಿ ಹೊಡೆದು ಕಳ್ಸಿದೀರಾ. ಮರುದಿನ ಕ್ಲಾಸಲ್ಲಿ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನ ಹೊರಗೆ ಬಿಸಿಲಲ್ಲಿ ನಿಲ್ಸಿದೀರಾ. ಇವತ್ತು ಹೂನ ಕಿತ್ತು ಹಾಕ್ದ ಅಂತೇಳಿ ಆ ಗಣೇಶ್ಗೆ ಹೀಗೆ ಹೊಡೆದಿದ್ದೀರಾ. ಇದೆಲ್ಲ ಸರಿಯಾ ನೀವು ಮಾಡೋದು? ಎಸ್. ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ನೆಲ್ಲ ಮಕ್ಕಳ ಮೇಲೆ ರಿವೆಂಜ್ ತಗೋಬೇಡಿ. ಚೆನ್ನಾಗಿ ಟೀಚ್ ಮಾಡ್ತೀರಾ ಅಂತಾನೆ ನಿಮ್ನ ಇಷ್ಟು ದಿನ ಇಲ್ಲೇ ಇಟ್ಕೊಂಡಿರೋದು. ಇಲ್ಲದಿದ್ರೆ ಯಾವಾಗ್ಲೂ ನಿಮ್ನ ಮನೆ ಕಳಿಸ್ತಾ ಇದ್ದೋ. ದಿಸ್ ಈಸ್ ಲಾಸ್ಟ್ ಚಾನ್ಸ್ ಅಂಡ್ ಲಾಸ್ಟ್ ವಾರ್ನಿಂಗ್, ಗೋ. ಹಾಗೆ ಹೇಳಿದಾಗ ಧರಣಿ ಪ್ರಿನ್ಸಿಪಲ್ ರೂಮಿಂದ ಹೊರಗೆ ಬಂದ್ರು. ಕ್ಲಾಸ್ ರೂಮಲ್ಲಿ ಒಬ್ರೇ ಕೂತು ತುಂಬಾನೇ ಬೇಜಾರ್ ಮಾಡ್ತಾ ಇದ್ರು. ಸ್ಟೂಡೆಂಟ್ಸ್ ಎಲ್ಲ ಅದನ್ನ ನೋಡಿ ತಮಾಷೆ ಮಾಡಿ ನಗ್ತಾ ಇದ್ರು. ಮರುದಿನ ಒಂದು ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರುವ ಧರಣಿ ಎಂದಿನಂತೆ ಆ ದಿನ ಕೂಡ ರೆಡಿಯಾಗಿ ಕಾಲೇಜಿಗೆ ಬರ್ಬೇಕು ಅಂತ ರಸ್ತೆಯಲ್ಲಿ ನಿಂತಿದ್ರು. ಅಷ್ಟೇ, ಕೋಪದಿಂದ ತನ್ನ ಗಂಡನಾದ ಅಭಿರಾಮ್ ಕೈಯಲ್ಲಿ ಬೆಲ್ಟನ್ನು ಹಿಡಿದುಕೊಂಡು ನಿಂತಿರುವುದನ್ನು ನೋಡಿ ಭಯದಿಂದ ಸುತ್ತಮುತ್ತ ನೋಡಿದ್ಲು. ಮನೆಯ ಸುತ್ತ ನಿಂತಿರುವವರು ಅವಳನ್ನೇ ನೋಡ್ತಾ ಇದ್ರು. ನಿಮ್ಮ ಕೋಪ ನನಗೆ ಅರ್ಥ ಆಯ್ತು. ಮೊದ್ಲು ಮನೆಯೊಳಗೆ ಹೋಗಿ ಏನಿದ್ರು ಮನೆಯೊಳಗೆ ಮಾತಾಡೋಣ. ಹಾಗೆ ಹೇಳಿದಾಗ ಅಭಿರಾಮ್ ಅವಳ ಮಾತನ್ನು ಕೇಳಲಿಲ್ಲ. ಬೆಲ್ಟಲ್ಲೇ ಅವಳನ್ನು ಸರಿಯಾಗಿ ಹೊಡೆದ. ಧರಣಿ ತುಂಬಾನೇ ಅಳ್ತಾ ಇದ್ಲು. ನನ್ನ ಮೇಲೆ ನಿನಗೆ ಸ್ವಲ್ಪ ಪ್ರೀತಿ ಕೂಡ ಇಲ್ಲ, ಕನಿಷ್ಠ ಭಯ ಕೂಡ ಇಲ್ಲದಿದ್ರೆ ಹೇಗೆ? ಹೀಗೆ ಮತ್ತೆ ಮತ್ತೆ ಹೊಡಿತಾ ಇದ್ದ. ಧರಣಿ ಏನು ಮಾತನಾಡದೆ ಕಣ್ಣೀರನ್ನು ಹಾಕುತ್ತಾ, ಮೊದ್ಲು ಮನೆಯೊಳಗೆ ಹೋಗೋಣ ರೀ. ನೀವು ಒಡಿಯೋದು ಬೈಯೋದು ನನಗೇನು ಹೊಸದೇನಲ್ಲ, ಆದ್ರೆ ಹೊರಗಿನ ಜನ ಎಲ್ಲ ನೋಡೋದು ಸ್ವಲ್ಪ ಕೂಡ ಸರಿ ಇಲ್ಲ ರೀ. ಮೊದ್ಲು ಬನ್ನಿ, ಏನಿದ್ರು ಮನೆಯೊಳಗೆ ಕೂತು ಮಾತಾಡೋಣ. ಏನೇ ಮನೆಯಲ್ಲಿ ನೋಡೋದು? ಬೆಳಿಗ್ಗೆ ಮನೆ ಬಿಟ್ಟು ಹೋದಂತಹ ಗಂಡ ರಾತ್ರಿ ಬಂದಿಲ್ಲ, ಅವನಿಗೆ ಏನಾಯ್ತೋ ಏನೋ ಅಂತಾನು ಸ್ವಲ್ಪ ಕೂಡ ಯೋಚನೆ ಮಾಡದೆ ಫ್ಯಾನ್ ಹಾಕೊಂಡು ಆರಾಮಾಗಿ ಬೆಡ್ಡಲ್ಲಿ ನಿದ್ರೆ ಮಾಡ್ತಿದ್ದೀಯಾ? ಇದೇನಾ ಗಂಡನ್ ಮೇಲೆ ನಿನಗಿರುವ ಪ್ರೀತಿ? ಹಾಗೆ ಹೇಳಿ ಮತ್ತೇನೋ ಒಡೆದ. ನಿಧಾನವಾಗಿ ಅವಳ ಗಂಡನನ್ನು ನೋಡಿ, ಅಯ್ಯೋ, ನೀವು ಮನೆಗ್ ಬಂದಿಲ್ಲ ಅಂತ ಎಲ್ಲ ಕಡೆ ನಿಮ್ನ ಹುಡ್ಕಾಡ್ದಿರಿ, ಆದ್ರೆ ನೀವು ಎಲ್ಲೂ ಇರ್ಲಿಲ್ಲ. ಎಲ್ಲೆಲ್ಲೋ ಅಂದ್ರೆ? ನದಿ, ಕೆರೆ, ಬಾವಿ ಅಲ್ಲೆಲ್ಲ ಹುಡ್ಕಾಡ್ದ? ಸತ್ತೋಗಿರುವ ನನ್ನ ಬಾಡಿನ ನೋಡಿ ರಿಲ್ಯಾಕ್ಸ್ ಆಗೋಣ ಅಂತ? ಹಾಗೆ ಹೇಳಿದ ಅಭಿರಾಮ್ಗೆ ಏನೋ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಲು ಧರಣಿ. ಆಗ ಅವಳ ಬ್ಯಾಗಲ್ಲಿರುವ ಫೋನ್ ರಿಂಗ್ ಆಯ್ತು. ಅವಳು ಅದನ್ನು ತೆಗೆದು ನಂಬರನ್ನು ನೋಡಿದ್ಲು. ಫೋನ್ ರಿಂಗ್ ಆಗ್ತಾ ಇದೆ. ಯಾರ್ ಫೋನ್ ಮಾಡಿದ್ದು? ನನ್ ಜೊತೆ ಕೆಲಸ ಮಾಡ್ತಿರುವ ಲೆಕ್ಚರರ್ ಪ್ರಣತಿ ಫೋನ್ ಮಾಡ್ತಿದ್ದಾರೆ. ಸ್ಪೀಕರ್ ಆನ್ ಮಾಡು. ಹಾಗೆ ಹೇಳಿದ ತಕ್ಷಣ ಧರಣಿ ಸ್ಪೀಕರ್ ಅನ್ನು ಆನ್ ಮಾಡಿದ್ಲು. ಹೇಳೆ, ಎಲ್ಲ ಇದ್ದೀಯಾ? ಇನ್ನೂ ಕಾಲೇಜ್ಗೆ ಕೂಡ ಬಂದಿಲ್ಲ. ಕ್ಲಾಸ್ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನು 10 ನಿಮಿಷ ಮಾತ್ರ ಇರೋದು. ಬರ್ತೀನಿ, ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಹೀಗೆ ಕಾಲ್ ಅನ್ನು ಕಟ್ ಮಾಡಿ ಕೋಪದಿಂದ ಅಭಿರಾಮನ್ನು ನೋಡಿದ್ಲು. ನೋಡಿದ್ದು ಸಾಕು, ಮೊದ್ಲು ನನ್ ಮಾಮೂಲ್ ಕೊಡು.
ಹಾಗೆ ಹೇಳಿದ ತಕ್ಷಣ ತನ್ನ ಬ್ಯಾಗಿನಿಂದ ಸ್ವಲ್ಪ ಹಣವನ್ನು ತೆಗೆದು ಅಭಿರಾಮಿಗೆ ಕೊಟ್ಲು. ಆಗ ಅಭಿರಾಮ್ ಸಂತೋಷ ಪಡುತ್ತಾ, ಬಾಬಾ ನಿನ್ನ ಕಾಲೇಜ್ ಹತ್ರ ಬಿಡ್ತೀನಿ. ಅಲ್ಲಿಗೆ ಯಾಕೆ ಬರ್ತೀರಾ? ಇಲ್ಲೂ ಹೋಗಿರೋ ಮರ್ಯಾದಿ ಸಾಕಾಗ್ದಾ? ಅಲ್ಲೂ ಕೂಡ ಮರ್ಯಾದಿ ಹೋದ್ರೆ ನನ್ನ ಕೆಲಸ ಹೋಗಿ ತಿನ್ಲಿಕ್ಕೆ ಕುಡಿಲಿಕ್ಕೆ ಹಣ ಸಿಗೋದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ವಾ, ಬಾ. ಹಾಗೆ ಹೇಳಿ ಬೈಕಲ್ಲಿ ಕರ್ಕೊಂಡೋದ ಅಭಿರಾಮ್. 10 ನಿಮಿಷದ ನಂತರ ಕಾಲೇಜಲ್ಲಿ ಅಭಿರಾಮ್ನ ಬೈಕು ನಿಂತಿತು. ಹೊಡೆದಿರೋದು ಯಾರಿಗೂ ಗೊತ್ತಿಲ್ಲದ ಹಾಗೆ ಕಣ್ಣೆಲ್ಲ ಒರೆಸ್ಕೊಂಡು ಸರಿಯಾಗಿ ಕ್ಲಾಸ್ ರೂಮಿಗೆ ಹೋಗು. ಅದನ್ನ ಬಿಟ್ಬಿಟ್ಟು ಗಂಡ ಹೊಡೆದ ಅಂತ ಹೇಳಿದ್ರೆ ಮತ್ತೆ ಬಂದು ಹೊಡಿತೀನಿ. ನಾನು ಬರೋ ತನಕ ನನಗೋಸ್ಕರ ಕಾಯ್ತಾ ಇರಬೇಕು, ಇಲ್ಲ ಅಂದ್ರೆ. ಹಾಗೆ ಹೇಳುವಾಗ ಧರಣಿ ಭಯದಿಂದ, ನೋಡ್ತೀನಿ, ನೀವು ಬರೋ ತನಕ ನೋಡ್ತಾನೆ ಇರ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಕ್ಲಾಸ್ ರೂಮಿಗೆ ಹೋದ್ಲು. ಮಕ್ಕಳೆಲ್ಲ ಮಾತಾಡ್ತಾ ಇದ್ರು. ಜೋರಾಗಿ ಕೋಲಿನಿಂದ ಟೇಬಲಿಗೆ ಬಡಿದು ಸೈಲೆನ್ಸ್ ಜೋರಾಗಿ ಹೇಳಿದ್ಲು. ಎಲ್ಲರೂ ನಗ್ತಾನೇ ಇದ್ರು. ಗಣೇಶ್ ಎದ್ದು ನಿಂತು, ಮೇಡಮ್ ಬೆಲ್ಟಲ್ಲಿ ಹೊಡೀರಿ, ಅವಾಗ ಎಲ್ರೂ ಸೈಲೆಂಟ್ ಆಗ್ತಾರೆ. ಹಾಗೆ ಹೇಳಿದಾಗ ಕಿಶೋರ್ ಎದ್ದು ನಿಂತು, ಅದಕ್ಕೆ ಬೆಲ್ಟ್ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್, ನನ್ ಬೆಲ್ಟ್ ಬೇಕಾದ್ರೆ ಕೊಡ್ಲಾ? ಹಾಗೆ ಹೇಳಿದಾಗ ಕೀರ್ತಿ ಎದ್ದು ನಿಂತು, ನಿಮ್ಮ ಇಬ್ಬರ ಬೆಲ್ಟ್ ಬಿಚ್ಚಿ ಟೇಬಲ್ ಮೇಲೆ ಇಡಿ, ಮೇಡಮ್ಗೆ ಯಾವ ಬೆಲ್ಟ್ ಬೇಕೋ ಅದನ್ನ ಅವರೇ ತಗೊಳ್ತಾರೆ. ಹಾಗೆ ಹೇಳಿದಾಗ ಧರಣಿಗೆ ತುಂಬಾನೇ ಕೋಪ ಬಂತು. ಸ್ಟೂಡೆಂಟ್ಸಿಗೆ ತುಂಬಾ ಭಯಂಕರವಾದ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಸುತ್ತಮುತ್ತ ನೋಡಿದಾಗ ಕಾಲೇಜ್ಗೆ ಬರುವಂತಹ ಐಸ್ ಕ್ಯೂಬ್ ಅನ್ನು ನೋಡಿದ್ಲು. ಪಕ್ಕದಲ್ಲೇ ಅಟೆಂಡರ್ ಮೂರ್ತಿ ತನ್ನ ಬೈಕ್ ಮೇಲೆ ಕಟ್ಟಿಂಗ್ ಪ್ಲೇಯರ್ ಇಟ್ಕೊಂಡು ನಿಂತಿರುವುದನ್ನು ಕೂಡ ನೋಡಿದ್ಲು. ಕೋಪದಿಂದ ಜೋರಾಗಿ ಮೂರ್ತಿ. ಆಗ ಮೂರ್ತಿ ಕಟ್ಟಿಂಗ್ ಪ್ಲೇಯರ್ ತಗೊಂಡು ಧರಣಿ ಬಳಿಗೆ ಬಂದ. ಹೇಳಿ ಮೇಡಮ್. ನಿಮ್ಮ ಕೈಯಲ್ಲಿರೋದ್ನ ನನಗೆ ಕೊಟ್ಟು ನೀವು ಹೋಗಿ ಐಸ್ ಕ್ಯೂಬ್ನ ತಗೊಬನ್ನಿ. ಮೇಡಮ್, ಪ್ರಿನ್ಸಿಪಲ್ ಅದನ್ನು ವಾಟರ್ ಕೂಲಿಂಗೋಸ್ಕರ ತಂದಿರೋದು. ಹೇಳಿದ್ನ ಮಾಡಿ. ಹಾಗೆ ಹೇಳಿದ ತಕ್ಷಣ ಮೂರ್ತಿ ಕಟ್ಟಿಂಗ್ ಪ್ಲೇಯರ್ನ ಧರಣಿ ಕೈಯಲ್ಲಿ ಕೊಟ್ಟು ಎಲ್ಲ ಐಸ್ ಕ್ಯೂಬ್ನ ತಗೊಬಂದು ಕ್ಲಾಸ್ ರೂಮಲ್ಲಿ ಇಟ್ಟ. ಧರಣಿ ಮೇಡಮ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಸ್ಟೂಡೆಂಟ್ಸ್ಗೆ ಅರ್ಥನೇ ಆಗ್ಲಿಲ್ಲ. ಗಣೇಶ್, ಕಿಶೋರ್, ಕೀರ್ತಿ, ಮಾಲತಿ ಈ ಕಡೆ ಬನ್ನಿ. ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಎದ್ದು ನಿಂತ್ರು. ಉಳಿದ ಸ್ಟೂಡೆಂಟ್ಸ್ ಆಶ್ಚರ್ಯವಾಗಿ ನೋಡ್ತಾ ಇದ್ರು. ಯಾರ ಬೆಲ್ಟ್ನ ತಗೋಬೇಕು ಅಂತ ಇವಾಗ ನಾನು ಡಿಸೈಡ್ ಮಾಡ್ತೀನಿ. ಗಣೇಶ್, ಕಿಶೋರ್ ನೀವಿಬ್ರು ಬಂದು ಐಸ್ ಕ್ಯೂಬ್ ಮೇಲೆ ನಿಂತ್ಕೊಳ್ಳಿ. ನೀನು ಬಾಮ್ಮ, ನೀನು ನಿಂತ್ಕೋ. ಅವರ ಮಾತು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಧರಣಿ ಅವರನ್ನು ಕರೆದು ಐಸ್ ಕ್ಯೂಬ್ ಮೇಲೆ ನಿಲ್ಸಿದ್ಲು. ಪ್ರಣತಿ ಬಂದು ಎಷ್ಟು ಹೇಳಿದ್ರು ಬೆಲ್ಟಿನಲ್ಲಿ ಸ್ಟೂಡೆಂಟ್ಸ್ನ ಹೊಡಿತಾನೇ ಇದ್ಲು. ಗಣೇಶ್, ಕಿಶೋರ್, ಕೀರ್ತಿ, ಮಾಲತಿ ಐಸ್ ತುಂಬಾನೇ ಜಾಸ್ತಿ ಆದ ಕಾರಣ ತುಂಬಾ ಚಳಿಯಿಂದ ನಡುಗ್ತಾನೇ ಇದ್ರು. ಕ್ಲಾಸಲ್ಲಿ ಗಲಾಟೆ ಮಾಡ್ಬೇಡಿ ಅಂತ ಹೇಳಿದ್ರೆ ಬೆಲ್ಟ್ ಅಂತೇಳಿ ನನಗೆ ತಮಾಷೆ ಮಾಡ್ತೀರಾ? ಇವಾಗ ನನ್ನಿಂದ ನಿಮ್ನ ಯಾರು ಕೂಡ ಕಾಪಾಡೋದಿಲ್ಲ. ಕಿರ್ಚಿ, ಜೋರಾಗಿ ಕಿರ್ಚಿ. ಹಾಗೆ ಹೇಳಿ ಬೆಲ್ಟ್ ಅನ್ನು ಸೈಡಿಗೆ ಇಟ್ಟು ಸ್ಟೂಡೆಂಟ್ಸ್ನ ಬೆರಳನ್ನು ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಇಟ್ಟು ಮಕ್ಕಳೆಲ್ಲ ಭಯದಿಂದ ನಡುಗ್ತಾ ಇದ್ರು. ಧರಣಿ, ಬೇಡ ಕಣೆ, ಹಾಗೆ ಮಾಡ್ಬಾರ್ದು, ಪ್ರಿನ್ಸಿಪಲ್ ಬರ್ತಾರೆ. ಯಾರ್ ಬಂದ್ರು ಕೂಡ ಐ ಡೋಂಟ್ ಕೇರ್. ಮನೆಯಲ್ಲಿ ಅವನ ಟಾರ್ಚರ್, ಕ್ಲಾಸ್ ರೂಮ್ ಅಲ್ಲಿ ಇವರ ಟಾರ್ಚರ್, ನಾನ್ ಯಾವ್ದನ್ನ ತಡ್ಕೊಳ್ಳಿ? ಹಾಗೆ ಹೇಳಿ ಉಗುರನ್ನು ಜೋರಾಗಿ ಎಳೆದ್ಲು. ಅವರು ಕಿರಿಚುವ ಶಬ್ದ ಕೇಳಿ ಪ್ರಿನ್ಸಿಪಲ್ ಅಲ್ಲಿಗೆ ಬಂದ್ರು. ಧರಣಿ ಮಾಡ್ತಾ ಇರುವ ಟಾರ್ಚರ್ ಅನ್ನು ನೋಡಿ ಧರಣಿನ ಅರ್ಥ ಮಾಡ್ಕೊಂಡು ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದ್ರು. ಆಂಬ್ಯುಲೆನ್ಸ್ ಬಂದು ಸ್ಟೂಡೆಂಟ್ಸ್ನ ಹಾಸ್ಪಿಟಲಿಗೆ ಕರ್ಕೊಂಡೋಯ್ತು. ಧರಣಿ, ನೀನು ಇರ್ಬೇಕಾಗಿದ್ದು ಈ ಸ್ಥಳ ಅಲ್ಲ. ನೀನು ಯಾವಾಗ್ಲೂ ಹೀಗೆ ಯಾಕೆ ಮಾಡ್ತೀಯ ಅಂತ ನನಗೇನು ಅರ್ಥ ಆಗಲ್ಲ. ನೀನು ನನ್ ಜೊತೆ ಬಾ. ಹಾಗೆ ಹೇಳಿ ಪ್ರಿನ್ಸಿಪಲ್ ಧರಣಿಯನ್ನು ಮಾನಸಿಕ ಡಾಕ್ಟರ್ ಆದಂತಹ ಶಾರದಾ ಜೊತೆ ತೋರಿಸಿದ್ರು. ಧರಣಿ ಟೀಚರ್ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋಣ.